ಮನುಷ್ಯ ಮಹಾತ್ಮರು ಹೇಳಿದ ಮಾತುಗಳನ್ನ, ಅದರ ಜೊತೆಗೆ ಮನ್ಯಾಗಿರ್ತಕ್ಕಂಥ ಹಿರಿಯರು ಅವ್ರ ಮಾತು ಕೇಳಬೇಕ್ರಿ. ಮನ್ಯಾಗ ಹಿರಿಯ ಇರಲಿಲ್ಲ ಅಂದ್ರೆ ಮನಿ ಹಾಳಾಗುತ್ತದ, ಮಠದಾಗ ಗುರು ಇರಲಿಲ್ಲ ಅಂದ್ರೆ ಮಠ ಹಾಳಾಗುತ್ತದ. ಮತ್ತು ಮನ್ಯಾಗ ಹಿರಿಯರು ಇದ್ರು ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಹಾಳಾಗುತ್ತದನೇ. ಯಾಕಂತಂದ್ರೆ ಮನ್ಯಾಗ ಹಿರಿಯರು ಏನಿರ್ತಾರೆ ನೋಡ್ರಿ, ಅವ್ರು ಭಾಳ ಒಳ್ಳೆಯ ಜಡ್ಜ್ ಇರ್ತಾರ. ಅವ್ರು ಇವತ್ತಿನ ಹುಡುಗರು ನೋಡ್ಬೇಕ್ರಿ, ಯಾರ ಮನ್ಯಾಗ ಒಂದು 70-80 ವರ್ಷದ ಮುದುಕ ಮಗನಿಗೆ ತಮ್ಮ ಅದು ಹಿಂಗೆ ಮಾಡಬೇಡು, ಹಿಂಗೆ ಮಾಡಂತ ಹೇಳಿದ ಕೂಡಲೇ ಏನಂತ ಇವ್ನು ದೊಡ್ಡ ಶಾಣೆ ಆದಪ್ಪ, ಏನು ದೊಡ್ಡ ಶಾಣೆ ಸೊಮ್ಕೊಂಡ್ರೆ ನಮಗೆಲ್ಲ ಗೊತ್ತಿರ್ತಾವ ಇವು ಹುಡುಗರು. ಅಪ್ಪ ಹೇಳಿದ ಮಾತು ಗೌರವ ಕೊಟ್ಟು ಚಂದ ಕೇಳಂಗಿಲ್ಲ, ಅವು ಹೇಳಿದ ಮಾತು ಚಂದ ಗೌರವ ಕೊಟ್ಟು ಕೇಳಂಗಿಲ್ಲ. ಈ ಸಾಲಿ ಹುಡುಗರು ಒಂದೊಂದು ತಿರ್ತಾವ, ಏನು ತಿರ್ತಾವ ಅಂದ್ರೆ ನಮ್ಮವು ಶಾಣಕ್ಕಿಲ್ರಿ ನೋಡ್ರಿ, ನಮ್ಮವ್ಗೆ ಏನು ಬರಂಗಿಲ್ರಿ, ನಮ್ಮವ್ಗೆ ಏನು ಓದಾಕ ಬರಂಗಿಲ್ಲ ಬರೋಬರಿ. ನಿಮ್ಮವ್ವ ನಿನ್ನ ದೃಷ್ಟಿಯೊಳಗೆ ಇಂಗ್ಲೀಷ್ ಓದಾಕ ಬರಂಗಿಲ್ಲ, ನಿಮ್ಮವ್ಗ ಕನ್ನಡ ಓದಾಕ ಬರಂಗಿಲ್ಲ, ನಿಮ್ಮವ್ಗ ಗಣಿತ ಬರಂಗಿಲ್ಲ. ಆದ್ರೆ ನಿಮ್ಮವ್ ಎಷ್ಟು ಶಾಣ್ಯಕದಾಳ ಅಂದ್ರ ನೀವೊಂದು ಬಗಸಾಗಿ ಇದ್ದವನ 70 ಕಿಲೋ ಬೆಳೆಸುವಷ್ಟು ಶಾಣ್ಯಕದಾಳ. ಇದಕ್ಕಿಂತ ದೊಡ್ಡ ಶಾಣ್ಯತನ ತಗೊಂಡು ಏನ್ ಮಾಡೋದಲ್ಲ, ನಾವು ಮುಂದೆ ಹೇಳ್ತಿರ್ತೀವಿ. ಒಬ್ಬ ಸೊಸಿನ ಕರ್ಕೊಂಡು ಬಂದಿದ್ದ, ಮದುವೆ ಮಾಡಿದ್ದಾರೆ, ಮಗ್ಗ ಮದುವೆ ಮಾಡಿದ್ದಳು, ಮಗನೂ ಇಂಗ್ಲೀಷ್ ಕಲ್ತಿದ್ದ, ಸೊಸಿನೂ ಇಂಗ್ಲೀಷ್ ಕಲ್ತಿದ್ದಳ್ರಿ. ಆದ್ರೆ ಮಗ ಸೊಸಿ ಮುಂದೆ ಹೇಳ್ತಿದ್ದಂತ, ಏನು ಹೇಳ್ತಿದ್ದ ಅಂತಂದ್ರೆ ಇಂಗ್ಲೀಷ್ನಾಗ ಹೇಳ್ತಿದ್ದವ. ಮಗ ಸೊಸಿಗೆ ಹೇಳ್ತಿದ್ದ, ತನ್ನ ಹೆಂಡತಿಗೆ ಹೇಳ್ತಿದ್ದ, ಇಂಗ್ಲೀಷ್ನೊಳಗೆ ಹೇಳ್ತಿದ್ದ. ಇಂಗ್ಲೀಷ್ನೊಳಗೆ ಹೆಂಡತಿ ಕೂಡ ಮಾತಾಡೋದು ನೋಡಿ ಅವುಗಿಟ್ಟು ಖುಷಿ ಆಯ್ತು ರೀ, ನನ್ನ ಮಗನಿಗೆ ಸಾಲಿ ಕಲಿಸಿದ್ದು ಸಾರ್ಥಕ ಆಯ್ತು ನೋಡಪ್ಪ ಅಂತಿದ್ಲಕ್ಕಿ. ಯಾಕಂದ್ರೆ ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡಕತ್ತಾನ ಅಂತ ತಿಳ್ಕೊಂಡು ಭಾರಿ ಖುಷಿಯಾಗಿದ್ಲು, ನಗಾಕತ್ತಿದ್ಲು. ಅನುಗುಣದ ಹೊಲದಿಂದ ಅವ್ರ ಅಪ್ಪ ಬಂದ, ಅವ ಹೆಂಡತಿಗಂದ ಅಟ್ಯಾಕ ನಗಾಕತ್ತದಿ ಅಂದವ ಹೆಂಡತಿಗೆ. ಯಾಕೆ ಅಟ್ಟೇನು ಖುಷಿ ಆಗ್ಯದ, ಅಟ್ಯಾಕ ನಗಾಕತ್ತದ ಅಂದ್ಕೊಳ್ಳೆ ಕೇಳ್ತಾಳೆ, ಬರ್ರಿ ನೀವು ಈಗ ಬಂದಿರೇನು, ಎಷ್ಟು ಲೇಟ್ ಮಾಡಿರಲ್ಲ ನೋಡ್ರಿ, ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡಕತ್ತಾನ, ಇಂಗ್ಲೀಷ್ನಾಗ ನನ್ನ ಸೊಸಿಗೆ ಏನೋ ಹೇಳಾಕತ್ತಾನ ಅಂತ ಹೇಳಿದ್ಲು. ಅವಗೊಟ್ಟು ಇಂಗ್ಲೀಷ್ ಬರ್ತಿತ್ರಿ ಆ ಹುಡುಗನ ಅಪ್ಪಗ, ಇವನ ಹೆಂಡತಿಗೆ ಗಂಡಗೆ ಇಂಗ್ಲೀಷ್ ಬರ್ತಿತ್ತು. ಅವ ಇಂಗ್ಲೀಷ್ ಮಾತಾಡಿ ಹೆಂಡತಿಗೆ ಹೇಳೋದು ಕೇಳ್ದ. ಅವ ತನ್ನ ಹೆಂಡತಿಗೆ ಅಂದ, ಆ ಹುಡುಗನ ಅವ್ಗ, ಹುಚ್ಚಿ ನಿನ್ನ ಮಗ ಇಂಗ್ಲೀಷ್ ಮಾತಾಡೋದು ಕೇಳಿ ನಿನಗೆ ಖುಷಿ ಆಗಾಕತ್ತದ, ಅದನ್ನ ಕನ್ನಡನ್ಯಾಗ ಹೇಳಿನಿ ಅಂದ್ರೆ ನೀ ಜೀವನ ಬಿಡ್ತಿ ಅಂದವ. ಅವ ತನ್ನ ಹೆಂಡತಿಗೆ, ಈಕೆ ಮಗ ತನ್ನ ಹೆಂಡತಿಗೆ ಇಂಗ್ಲೀಷ್ನಾಗ ಏನು ಹೇಳಾಕತ್ತಿದ್ದ ಅಂತಂದ್ರೆ ಇಬ್ರು ಜಗಳಾಡಕತ್ತಿದ್ರು. ಅವ್ರು ಇಂಗ್ಲೀಷ್ನಾಗ ಇಬ್ರು ಜಗಳಾಡಕತ್ತಿದ್ರು, ಇಂಗ್ಲೀಷ್ದಾಗ ಮಾತಾಡ್ತಿದ್ರು. ಆಕೆ ಏನಂತಿದ್ಲು ಇಂಗ್ಲೀಷ್ನೊಳಗ, ನಿಮ್ಮ ಅವ್ವನ್ ಜೋಪಾನ ಮಾಡೋದು ನನಗಾಗೋದಿಲ್ಲ, ಇಂಗ್ಲೀಷ್ನಾಗತ್ತಿದ್ಲು. ನಿಮ್ಮ ಅವ್ವನ್ ಜೋಪಾನ ಮಾಡೋದು ನನಗಾಗೋದಿಲ್ಲ, ನಿಮ್ಮವ್ವ ಸರಿಯಾಗಿ ಜಳಕ ಮಾಡಕ್ಕೆ ಬರಂಗಿಲ್ಲ, ಆಕಿಗೆ ಊಟ ಮಾಡಕ್ಕೆ ಬರಂಗಿಲ್ಲ, ಹಂಗ ಬಾಯನ್ ತೆಳಗ್ ಕೆಡುತ್ತದ, ಕೆಳಗಿಂದ ಮತ್ತೆ ಬಾಯಾಗ ಹಾಕೋತದ. ಇದನ್ನ ನೋಡಿ ನನಗೆ ಒಂಥರ ಅಸಹ್ಯ ಅನ್ಸಾಕತ್ತದ. ಒಂದು ನಿಮ್ಮವ್ ಇರ್ಬೇಕು, ಇಲ್ಲ ಅಂದ್ರೆ ನಾ ಇರ್ಬೇಕು. ನಿಮ್ಮವ್ ಇಲ್ಲೇ ಇದ್ಲಂದ್ರೆ ನಾ ತವ್ರು ಮನೆಗೆ ಹೋಗ್ಕೊಂಡು ತಾಕಂತಿದ್ಲು. ಇವ ಹಂಗೇನು ಮಾಡ, ಇದೆಲ್ಲ ಇಂಗ್ಲೀಷ್ನಾಗ ನಾ ಕನ್ನಡನಾಗ ಹೇಳಾಕತ್ತೇನೆ ನಿಮ್ಗೆ, ಯಾಕಂದ್ರೆ ನನಗೆ ಇಂಗ್ಲೀಷ್ ಬರಂಗಿಲ್ಲ ಅಂತ ಹೇಳಿ. ನಾವು ಇಂಗ್ಲೀಷ್ ಕಲ್ತಿಲ್ರಿ, ನಾವು ಭಾಳ ಕಲಿಬೇಕಂತ ಪ್ರಯತ್ನ ಮಾಡಿದೇವ್ರಿ. ನಮ್ಮ ತಲೆಯೆಲ್ಲ ಇಂಗ್ಲೀಷ್ದಾಗ ಇತ್ತು, ಕರೆ ನನ್ನ ತಲೆಯಾಗ ಒಂದು ಇಂಗ್ಲೀಷ್ ಉಳಿಲಿಲ್ಲ. ಏನು ಮಾಡೋದ್ರಿ, ನನ್ನ ತಲೆಯೆಲ್ಲ ಇಂಗ್ಲೀಷ್ದಾಗ ಇತ್ತು, ಕರೆ ನನ್ನ ತಲೆಯಾಗ ಒಂದು ಇಂಗ್ಲೀಷ್ ಬರಲಿಲ್ಲ. ಕಡಿಕೆ ಏನಂದ, ಹೆಂಡತಿಗೆ ಹೇಳ್ದವ ಇಂಗ್ಲೀಷ್ನೊಳಗೆ ಏನು ಹೇಳಿದ ಅಂತಂದ್ರೆ, ಏನಿಲ್ಲ ನೀ ಏನು ಕಾಳಜಿ ಮಾಡಬೇಡ, ನಾಳೆ ಒಂದು ದಿವ್ಸ ತಡಿ, ನಾಡ್ದ ನಮ್ಮ ಅವ್ವನ ಅಪ್ಪನ ಇಬ್ಬರನ್ನು ಅನಾಥಾಶ್ರಮಕ್ಕೆ ಓದ್ ಬಿಟ್ಟು ಬರ್ತಾನಂತ ಹೆಂಡತಿಗೆ ಹೇಳಾಕತ್ತಿದ್ದ ಅವ ಇಂಗ್ಲೀಷ್ನಾಗ. ಅದನ್ನು ಕೇಳಿ ಅವ್ರವ್ವ ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡ್ತಾನತ್ತ ಆಕಿ ಹೀಗೆ ಸಾಯ್ತಿದ್ಲು. ಇದನ್ನ ಆ ಹುಡುಗನ ಅಪ್ಪ ತನ್ನ ಹೆಂಡತಿಗೆ ಹೇಳಿದಾಗ ಆಕಿ ಕಣ್ಣಾಗ ನೀರು ತಂದು ಅಳ್ಳಾಕತ್ತಿದ್ಲು. ಕಾರಣ ಏನಂತಂದ್ರೆ ನಮ್ಮ ಮಂದಿ, ನಮ್ಮ ಅವ್ವ ಅಪ್ಪ ಭಾಳ ಹುಚ್ಚರಂತ ತಿಳ್ಕೊಂಡು ಬಿಟ್ಟಾರ. ಅವ್ರು ಕೆಲವೊಬ್ರು ಅಂತಿರ್ತಾರೆ ಏನಂತಂದ್ರ, ಇವು ಖಾಲಿ ಚೀಲ. ಮನ್ಯಾಗ ಅವ್ವ ಅಪ್ಪ 70-80 ವರ್ಷದ ಮುದುಕಿ ಏನದಾವಲ್ಲ, ಇವು ಏನು ಉಪಯೋಗ ಇಲ್ಲಿದ್ದು ಕೂಳಿ ಕೆಡಿಸು ಇವತ್ತಾರ ಅವರು. ಆದ್ರೆ ಹಂಗಣ್ಣವ್ರು ಒಂದು ಮಾತು ಪಕ್ಕ ತಿಳ್ಕೋರಿಪ್ಪ,
ಮನ್ಯಾಗ 70-80 ವರ್ಷದ ಮುದುಕ ಮುದುಕಿ ಏನು ಅವ್ವ ಅಪ್ಪ ಆಯಿ ಮುತ್ಯ ಅದಾರಲ್ಲ, ಅವ್ರ ಖಾಲಿ ಚೀಲ ಅಂತ ತಿಳ್ಕೊಬೇಡ್ರಪ್ಪ. ಅವ್ರ ಖಾಲಿ ಚೀಲ ಅಲ್ಲ, ನಿಮಗಿಂತಲೂ 10 ಪಟ್ಟು ತುಂಬಿದ ಚೀಲವು. ಏನು ತುಂಬ್ಯಾವ ಅಂತಂದ್ರ ನಿರಂತರ ಈ ಸಂಸಾರದ 70 ವರ್ಷದ ಅನುಭವವನ್ನ, ಸುಖ ದುಃಖ ಕಷ್ಟ ನೋವು ಇವೆಲ್ಲವುಗಳನ್ನು ತುಂಬಿಕೊಂಡು ತುಂಬಿದ ಚೀಲದವು. ಅದಕ್ಕೆ ಯಾರ ಹಿರಿಯರ ಮಾತು ಕೇಳ್ತೀರಲ್ಲ ಅವ್ರು ಎಂದೂ ಅಳಗಾಲಾಗಂಗಿಲ್ಲ, ಎಂದೂ ಅಳಗಾಲಾಗಂಗಿಲ್ಲ. ನಿಮ್ಗೆ ಗೊತ್ತಿರೋ ಪಾಂಡವರ ತಾಯಿ ಕುಂತಿ, ಪಾಂಡವರ ತಾಯಿ ಕುಂತಿ 5 ಮಂದಿ ಮಕ್ಕಳಕ್ಕಿಗೆ, ಕುಂತಿಗೆ 5 ಮಂದಿ ಮಕ್ಕಳು. ಕೌರವರ ತಾಯಿ ಗಾಂಧಾರಿ, ಕೌರವರ ತಾಯಿ ಗಾಂಧಾರಿ. ಗಾಂಧಾರಿಗೆ ಎಷ್ಟು ಮಕ್ಕಳಂದ್ರ 101 ಮಂದಿ ಮಕ್ಕಳು. ಗಾಂಧಾರಿಗೆ 101 ಮಂದಿ ಮಕ್ಕಳು. 101 ಮಂದಿ ಮಕ್ಕಳು ಯಾಕೆ ಆದ್ರ ಅಣ್ಣಕ್ಕೂ ಒಂದು ಇತಿಹಾಸ ಅದ ರೀ ಮಹಾಭಾರತದೊಳಗೆ. ಮಹಾಭಾರತದೊಳಗ ಇತಿಹಾಸ ಏನದ ಅಂತಂದ್ರ, ಇಬ್ರು ಏಕಕಾಲಕ್ಕೆ ಹೊಟ್ಟಿಲಿ ಆದ್ರು. ಇವರಿಬ್ರು ಅಣ್ಣ ತಮ್ಮ ರೀ. ಯಾರ್ಯಾರು? ಪಾಂಡುರಾಜ, ಧೃತರಾಷ್ಟ್ರ, ಇಬ್ರು ಅಣ್ಣ ತಮ್ಮ. ಕಾಸ ಅಣ್ಣ ತಮ್ಮ. ಧೃತರಾಷ್ಟ್ರ ಕುಡ್ಡ, ಕೌರವರ ತಂದಿ ಧೃತರಾಷ್ಟ್ರ, ಪಾಂಡವರ ತಂದಿ ಪಾಂಡುರಾಜ, ಇಬ್ರು ಅಣ್ಣ ತಮ್ಮ. ಇಬ್ರದು ಒಮ್ಮೆ ಮದುವೆ ಆಗಿತ್ತು. ಆದ್ರ ಫಸ್ಟಿಗೆ ಯಾರು ಹೊಟ್ಟಿಲಿ ಆದ್ರು ಅಂತಂದ್ರ ಕುಂತಿದೇವಿ ಹೊಟ್ಟಿಲಿ ಆದ್ಲು. ಫಸ್ಟಿಗೆ ಕುಂತಿದೇವಿ ಹೊಟ್ಟಿಲಿ ಆದ್ಲು. ಕುಂತಿದೇವಿ ಹೊಟ್ಟಿಲಿ ಆದ ಕೂಡಲೇ ಗಾಂಧಾರಿಗೆ ಹೊಟ್ಟಿ ಕಿಚ್ಚು ಬಿತ್ತು. ಯಾಕಂತಂದ್ರ ಗಾಂಧಾರಿಗೆ ಯಾಕೆ ಹೊಟ್ಟಿ ಕಿಚ್ಚು ಬಿತ್ತು ಅಂತಂದ್ರ, ಕುಂತಿ ಹಡದ್ಲು ಅಂತಂದ್ರ ಮೊದಲು, ಕುಂತಿ ಮೊದಲು ಹಡದ್ಲು ಅಂತಂದ್ರ ಅಕ್ಕಿ ಮಗಾನೇ ಈ ರಾಜ್ಯಕ್ಕೆ ರಾಜ ಆಗ್ಬೇಕಂತ ನೇಮ ಅದ ರೀ. ರಾಜ್ಯದ ನೇಮ ಏನಂತಂದ್ರ ಹಿರಿ ಮಗನ ಪಟ್ಟಾಧಿಕಾರಿ ಆಗ್ಬೇಕಂತ ನೇಮ ಅದ. ರಾಜ್ಯಾಡಳಿತ ಪ್ರದೇಶ ಇದ್ದ ಕಾಲಕ್ಕ ರಾಜ ಯಾರಾಗ್ಬೇಕಂದ್ರ ಒಬ್ಬ ಅಪ್ಪ 4 ಮಂದಿ ಮಕ್ಕಳ ಹಡದರು, ಹಿರಿ ಮಗನ್ನ ಪಟ್ಟಕ್ಕೆ ಮಾಡ್ಬೇಕಂತ ನೇಮ ಐತದು. ಅದಕ್ಕೆ ಗಾಂಧಾರಿಗೆ ಹೊಟ್ಟಿ ಕಿಚ್ಚು ಏನು ಬಿತ್ತು ಅಂತಂದ್ರ, ಇನ್ನಾಕಿ ಹೊಟ್ಟಿಲೆ ಆದ್ಲು, ಲಗೂಟ್ ಹಾಕಿ ಹಡದ್ಲು ಅಂತಂದ್ರ ಅಕ್ಕಿ ಮಗನ ರಾಜ ಆಗತಾನ. ಮತ್ತ ರಾಜನ ತಾಯಿ ಮಹಾರಾಣಿ, ನನಗೇನೂ ಕಿಮ್ಮತ್ ಇರಂಗಿಲ್ಲ ಅಂತ ತಿಳ್ಕೊಂಡು ಈಕಿ ಹೊಟ್ಟಿ ಕಿಚ್ಚು ಮಾಡಾಕತ್ತಿದ್ಲು. ಅನುಗುಣದ ಈಕಿ ಹೊಟ್ಟಿಲೆ ಆದ್ಲರಿ. ಮತ್ತ ಯಾರು? ಗಾಂಧಾರಿನೂ ಹೊಟ್ಟಿಲೆ ಆದ್ಲು. ಆಕಿ ಕುಂತಿದೇವಿ ಮತ್ತು ಗಾಂಧಾರಿ ಇಬ್ರು ಏಕಕಾಲಕ್ಕೆ ಹೊಟ್ಟಿಲೆ ಆದ್ರು. ಆಕಿನೂ ಹೊಟ್ಟಿಲಿದ್ಲು, 1 ತಿಂಗಳು ಈಕಿನೂ ಹೊಟ್ಟಿಲಿದ್ಲು. ಈಕೆ ಏನು ಬೇಡ್ಕೋತಿದ್ಲು ದೇವರಿಗೆ, ಒಟ್ಟು ನಾ ಮೊದಲು ಹಡಿಬೇಕು, ಒಟ್ಟು ನಾ ಮೊದಲು ಹಡಿಬೇಕು. ಯಾರು? ಗಾಂಧಾರಿ. ಯಾರ ಮೊದಲು ಹಡಿತಾರಲ್ಲ ಅವ್ರ ಮಗನ ಹಸ್ತಿನಾಪುರಕ್ಕೆ ರಾಜ ಆಗತಾನ. ಆ ಮಗ ರಾಜ ಆದಂದ್ರ ಅವ್ರವ್ ಮಹಾರಾಣಿ ಆಗತ್ತಾಳ, ನಾನೇ ಮಹಾರಾಣಿ ಆಗತ್ತನಂತ ಹಿಂಗಕ್ಕಿದು. ಆದ್ರೆ ಕಾಲಾಂತರದಲ್ಲಿ ಮುಂದೆ ಏನಾಯಿತು ಅಂತಂದ್ರ, ಅದು ದೈವ ಕುಂತಿನ ಮೊದಲು ಹಡದಳ್ರಿ. ಕುಂತಿ ಧರ್ಮರಾಜನ ಹಡದ್ಲು. ಕುಂತಿ ಧರ್ಮರಾಜನ ಹಡದ ಕೂಡಲೇ ಶುಟ್ಟುವಂತಿಕೆಗೆ ಸಿಟ್ಟು ಮಂದು ಏನು ಮಾಡಿದ್ಲು ಅಂತಂದ್ರೆ, ಹೊಟ್ಟೆ ಕಿಚ್ಚಿನಿಂದ ಸಿಟ್ಟಿನಿಂದ ತನ್ನ ಗರ್ಭಕ್ಕೆ ತನ್ನ 2 ಕೈಗಳಿಂದ ಬಡ್ಕೊಂಡ್ಲು. ತನ್ನ ಹೊಟ್ಟೆಗೆ 2 ಕೈಗಳು. ಇನ್ನು ಹಡದರ ಉಪಯೋಗ ಏನದ? ನನ್ನ ಮಗ ರಾಜ ಆಗಂಗಿಲ್ಲಲ್ಲ, ನನ್ನ ಮಗ ಸೇವಕ ಆಗ್ಬೇಕಲ್ಲ, ನನ್ನ ಮಗ ಸೇನಾಧಿಪತಿ ಆಗ್ಬೇಕಲ್ಲ. ಅಕ್ಕಿ ಮಗ ಹುಟ್ಟ್ಯಾನ ಮೊದಲೀಗ, ಅವನೇ ರಾಜ ಆಗ್ಬೇಕು. ನಾ ಇನ್ನು ಹಡದರ ಏನು ಅದ ಅಂತ ತಿಳ್ಕೊಂಡು ಆಕೆ ಏನು ಮಾಡಿದ್ಲು ಅಂತಂದ್ರೆ, 9 ತಿಂಗಳು ಗರ್ಭಿಣಿ. ನಿಮಗೆ ಹೇಳ್ತಾನೆ, ಸಿಟ್ಟಿನಾಗ ಹಿಂಗ ಹೊಟ್ಟಿಗೆ ಬಡ್ಕೊಂಡ್ಲು, ಹಿಂಗ ಗುದ್ಕೊಂಡ್ಲು. ಅದು ಮುಂದೆ ತೊಡೆ ದಿವ್ಸಕ್ಕೆ ಏನಾಯಿತು ಅಂತಂದ್ರೆ ಗರ್ಭಪಾತ ಆಯಿತು. ಆಗಿ ಹೊಟ್ಟೆಗಿನೂ ಅವು ಗುದ್ದುಕೊಂಡ ಕಾರಣಕ್ಕೆ ಕೂಸ ಅದು ಫೇಲ್ ಆಗಿ ಕೈಯ ಕಾಲ ಪೀಸ್ 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 ಆಗಿ 101 ತುಕುಡಿಯಾಗಿ ಹೊರಗೆ ಬಂದು. ಅವು 101 ತುಕುಡಿ ಹೊರಗಾದ ನಂತರ ಅಲ್ಲಿ ವೈದ್ಯರನ್ನ ಕೇಳಿದ್ರು, ಹಿಂಗಾಗ್ಯದ ಮತ್ತಿನ್ನು ಹೆಂಗ ಅಂತಂದಾಗ, ಏನಿಲ್ಲ 101 ಗಡಿಗೆ ತಗೊಂಡು ಬರ್ರಿ. ಎದರು ಮಣ್ಣಿನ ಗಡಿಗೆ ಕುಂಬಾರಲ್ಲಿ ಹೋಗಿ ತಗೊಂಡು ಬಂದು ಒಂದೊಂದು ಪೀಸ್ ಒಂದೊಂದು ಗಡಿಗೆಯಾಗ ಹಾಕಿ ಅದರೊಳಗ ಮಹಾತ್ಮರು ಅಮೃತವನ್ನ ಹಾಕಿ ಮುಚ್ಚಿಟ್ರು. ತೊಡೆ ದಿವ್ಸಕ್ಕೆ ಆ ಗಡಿಗೆ ಒಡೆದು ಕೂಸಾದು. 101 ಮಂದಿ ಕೌರವರು, ಇವರೇ 101 ಮಂದಿ ಕೌರವರು. ಅದರೊಳಗೆ ದುರ್ಯೋಧನ ದೊಡ್ಡವ, 2 ಇವೆಲ್ಲ ದುರ್ಯೋಧನ ದುಶ್ಯಾಸನ ದೂ 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 ಇವದಾವ. ಒಟ್ಟು ಎಲ್ಲ ಅಂಥವೇ ಅದಾವ. ಕಾರಣ ಏನಂತಂದ್ರೆ,
ಇವರು ಇಬ್ಬರು ಹೊಟ್ಟಿಲೆ ಆಗಿ ಹಡದ ನಂತರ ಮುಂದೆ ಮಹಾಭಾರತ ಏನಪ್ಪಾ ಅಂತಂದ್ರೆ ಅವರು ದೊಡ್ಡವರಾದರು, ಇವರು ದೊಡ್ಡವರಾದರು. ಆದ್ರೆ ಪಾಂಡವರು ಭಾಳ ಒಳ್ಳೆಯವರಾದರು. ಕೌರವರು ಕೆಟ್ಟು ಹೋಗಿಬಿಟ್ರು. ಅವರೆಲ್ಲ ಅನಾಚಾರ, ಅಧರ್ಮ, ಅನ್ಯಾಯ, ಅತ್ಯಾಚಾರ ಇವೆಲ್ಲ ಪಾಪದ ಕೆಲಸನ ಮಾಡಕತ್ತಿದ್ರು ಒಟ್ಟು. ಆಗ ಗಾಂಧಾರಿ ಕೃಷ್ಣನ್ ಕೇಳಿದ್ಲಂತ, ಅಲ್ಲ ಪಾಂಡವರು 5 ಮಂದಿ ಅವ್ರು ಎಷ್ಟು ಒಳ್ಳೆಯವರಾದ್ರು, ನನ್ನ ಮಕ್ಕಳು ಯಾಕೆ ಒಳ್ಳೆಯವರಾಗಲಿಲ್ಲ ಕೇಳಿದ್ಲಂತಕ್ಕೆ ಗಾಂಧಾರಿ. ಕುಂತಿ ಮಕ್ಕಳು 5 ಮಂದಿ ಪಾಂಡವರು ಜಗತ್ತು ಪ್ರಸಿದ್ಧ ಆದರು. ಧರ್ಮರಾಜ, ಭೀಮ, ನಕುಲ, ಸಹದೇವ ಇವರೆಲ್ಲರೂ, ಅರ್ಜುನ 5 ಮಂದಿ ಇಡೀ ವಿಶ್ವವೇ ಅವರನ್ನು ನೆನಪು ತೆಗೆಯುವಂಗ ಕೀರ್ತಿವಂತರಾದರು, ಪುಣ್ಯಮಯ ಶರೀರಿಗಳಾದರು. ನನ್ನ ಮಕ್ಕಳು ಯಾಕೆ ಹಿಂಗ ಪಾಪಿಷ್ಟ್ರಾದರು ಅಂತ ಕೃಷ್ಣ ಪರಮಾತ್ಮನನ್ನ ಗಾಂಧಾರಿ ಕೇಳಿದಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ಕೇಳ್ಬೇಕು ನೀವು ಅದನ್ನ. ಏನು ಹೇಳ್ದ ಅಂತಂದ್ರೆ, ಆ ಕುಂತಿ ಮಕ್ಕಳು ಯಾಕೆ ಒಳ್ಳೆಯವರಾದ್ರು ಅಂತಂದ್ರೆ, ಆಕಿ ಕಣ್ಣು ಕಟ್ಕೊಂಡಿಲ್ಲ ನಿನಗತ್ತೆ ಕಣ್ಣು ಕಟ್ಕೊಂಡಿಲ್ಲ ಆಕಿ. ನೀನು ಕಣ್ಣು ಕಟ್ಕೊಂಡಿ. ಆಕಿ ನಿರಂತರ ತನ್ನ 5 ಮಂದಿ ಮಕ್ಕಳ ಮ್ಯಾಗ ಹಗಲ ರಾತ್ರಿ ಅನ್ಲಾರ್ದ ನಿದ್ದೆ ಮಾಡ್ಲಾರ್ದ ಅವ್ರ ಮ್ಯಾಲ ಕಣ್ಣಿಟ್ಟು ಅವ್ರನ್ನ ಜೋಪಾನ ಮಾಡ್ಯಾಳ, ಧರ್ಮದ ದಾರಿಯಲ್ಲಿ ನಡೆಸಾಳಕಿ. ನೀನು ಕಣ್ಣು ಕಟ್ಕೊಂಡು ಕೂತಿ, ನನ್ನ ಮಗ ಏನು ಮಾಡ್ತಾನ, ನನ್ನ ಮಗ ಎಲ್ಲಿ ಹೋಗ್ತಾನ, ನನ್ನ ಮಗ ಯಾವಾಗ ಬರ್ತಾನ, ನೀ ಏನೂ ನೋಡ್ಲಿಲ್ಲ. ನಿನ್ನ ಗಂಡ ಮೊದಲ ಕುಡ್ಡ, ನೀನು ಕಣ್ಣು ಕಟ್ಟುಕೊಂಡು ನಿನ್ನ ಮಕ್ಕಳನ್ನ ನೀನು ನೋಡ್ಲಿಲ್ಲಲ್ಲ, ಅದಕ್ಕೆ ಹಂಗಾಗ್ಯಾವ ಅಂತ ಕೃಷ್ಣ ಪರಮಾತ್ಮ ಹೇಳಿದಂತ. ಅದಕ್ಕೆ ಮಣಿಯೊಳಗೆ ಹಿರಿಯರನ್ನ ಅವ್ರು ಏನದಿರ್ಲ, ಕೆಲವೊಬ್ರು ನನ್ನ ಮಗನಿಗೆ ಏನಾರು ಹೇಳಿದ್ರು ತಪ್ಪು ತಿಳ್ಕೊಂಡ, ನೀನು ಹಿಂಗೂ ಅನಿಸ್ತಿರ್ತದ್ರಿ. ಕೆಲವೊಬ್ರು ಹಿಂಗೂ ಓದ್ತಿರ್ತಾರೆ. ಈಗಿನ ಹುಡುಗರಿಗೆ ಏನು ಹೇಳಂಗಿಲ್ರಿ. ಮತ್ತೆ ಹೇಳಂಗಿಲ್ಲ ಅಂದ್ರೆ ಮುಂದೆ ಗತಿ ಹೆಂಗ್ರಿ? ನಿಮ್ಮನ್ನ ಓದಿ ಎಲ್ಲರ ಇಟ್ಟು ಬರ್ತಾರ ಬಿಟ್ಟು ಬರ್ತಾರ ಅವರು. ಮತ್ತೆ ನೀವು ಬಿಟ್ಟು ಬಂದಿರ್ತೀರಲ್ಲ, ನಿಮ್ಮ ಮಕ್ಕಳ ನಿಮಗೆ ಸಾಕಾಗವಲ್ತೀರಿ. ಈಗ ಹೆಂಗ್ ಮಾಡ್ತೀರಿ? 8ನೇ ತದನ್ರಿ ಈಗ ಹುಡುಗ, 4ನೇ ಮತ್ತು ಹಾಸ್ಟೆಲ್ಗೆ ಯಾವಾಗ ಇಡುದ್ರಿ? ನಿಮ್ಮ ಮಕ್ಕಳನ್ನ ನೀವು ಓದ ಹಾಸ್ಟೆಲ್ಗೆ ಇಟ್ಟು ಬಂದ್ರಿ, ಅವ ಬಂದ ಕೂಡಲೇ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಇಟ್ಟು ಬಂದ. ನೀವೇನು ಮಾಡಿರಿ? ಅವ ಅದನ್ನೇ ಮಾಡ್ಯಾನ. ನಿಮ್ಮ ಮಕ್ಕಳನ್ನ ನಿಮ್ಮ ಮುಂದಿಟ್ಟು ಕಲಿಸ್ಬೇಕ್ರಿ. ಈಗ ಹಾಸ್ಟೆಲ್ದಾಗ ಇಟ್ಟು ಬಂದ್ರಿ, ಅಲ್ಲಿ ಏನು ಮಾಡ್ತಾನ? ನಿಮ್ಗೇನು CC ಕ್ಯಾಮ್ರಾ ನಿಮ್ಮ ಮನ್ಯಾಗ TV ಅದಾವ? ಇಲ್ಲ. ಅವ ಅಲ್ಲಿ ಏನು ಮಾಡ್ತಾನೋ ಏನಿಲ್ಲೋ ಯಾರಿಗೇನು ಗೊತ್ತಾ? ಈಗ ಧಾರವಾಡದಾಗೋ ಬೆಂಗಳೂರೊಳಗೋ ದೊಡ್ಡ ಹಾಸ್ಟೆಲ್ದಾಗ ಇಟ್ಟಿರ್ತೀರಿ. ನನ್ನ ಮಗ ಶಾಣೆ ಆಗಲ್ಲ ಅಂತ ತಿಳ್ಕೊಂಡು ಇಲ್ಲಿ ಅಪ್ಪ ಏನು ಮಾಡ್ತಾನಂದ್ರ ದಿವಸ ಒಂದು 100 ರೂಪಾಯಿಗೆ ಒಬ್ಬರಲ್ಲಿ ಕೂಲಿ ಹೊಕ್ಕಾನ ಪಾಪ. ತನ್ನ ಮಗ ಒಳ್ಳೆವಾಗಲಿ, ತನ್ನ ಮಗ ಶಾಣೆ ಆಗಲಿ, ತನ್ನ ಮಗ ನೌಕರಿ ಹಿಡಿಲಿ ಅಂತ ತಿಳ್ಕೊಂಡ ಬೆಂಗಳೂರಂತ ಹಾಸ್ಟೆಲ್ದಾಗ ಇಟ್ಟಾನ. ಅವನಿಗೆ ರೊಕ್ಕ ಕೊಡೋ ಸಲುವಾಗಿ ಅವ್ರ ಅಪ್ಪ ದಿವಸ ಒಬ್ಬರಲ್ಲಿ 100 ರೂಪಾಯಿಗೆ ಕೂಲಿ ಹೋಗ್ತಾನ. ಅಲ್ಲಿ ಹಾಸ್ಟೆಲ್ದಾಗಿದ್ದ ಹುಡುಗ ದಿವಸ 1000 ರೂಪಾಯಿ ಅವ್ ಖಾಲಿ ಮಾಡ್ತಾನ. ಮಗ ದಿವಸ 1000 ರೂಪಾಯಿ ಖಾಲಿ ಮಾಡ್ತಾನ, ಅಪ್ಪ ದಿವಸ 100 ರೂಪಾಯಿಗೆ ಕೂಲಿ ಹೋಗ್ತಾನ. ಅಲ್ಲಿ ಎಲ್ಲಿ ರೆಸ್ಟೋರೆಂಟಿಗೆ ಹೋಗ್ತಾನೋ, ಯಾರ ಬೆನ್ನು ಹತ್ತಾನೋ, ಯಾರ ಮೊಬೈಲ್ದೊಳಗೆ ಏನೇನು ಮೆಸೇಜ್ ಮಾಡ್ತಾನೋ, ನಿಮಗೆ ಏನು ಗೊತ್ತಾಗುತ್ತದ ರೀ? ನೀವು ಪಾಪ ನನ್ನ ಮಗ ಭಾಳ ಶಾಣೆ ಅದನ್ರಿ, ಕಲಿಯಾಕತ್ತಾನ್ರಿ ಅಂತೀವಿ ನಾವು. ಮತ್ತು ಈಗ ನಾ ಹೇಳಾಕತ್ತಾನ ಚಿಂತೆ ಹಚ್ಕೊಂಡು ನೀವು ಮತ್ತೆ ಹೋಗಿ ಊಟ ಮಾಡ್ಲಾರ್ದ ಮಕ್ಕೊಂಡಿರಿ. ಯಾಕಂದ್ರೆ ನೀವು ಎಲ್ಲ ಹಾಸ್ಟೆಲ್ದಾಗ ಇಟ್ಟಿರ್ತೀರಿ ಮಕ್ಕಳನ್ನ. ಸ್ವಾಮಿ ಹಿಂಗೆ ಹೇಳ್ಯಾನ, ಮರ ಇದೊಳಗೆ ಐತಲ್ಲ ನನ್ನ ಮಗ ಅಲ್ಲಿ ಏನು ಮಾಡಾಕತ್ತಾನ ಅಂತ ನೀವು ಅನ್ಬೋದು. ನಾ ಅಂತೀನಿ, ಇಲ್ಲೆಲ್ಲ ಸಾಲಿರ್ತಾವ, ಶಿಕ್ಷಣ ಸಂಸ್ಥೆಗಳಿರ್ತಾವ. ನಿಮ್ಗೆ ಗೊತ್ತಿಲ್ರಿ, ಸಾಲಿಕಿತ ಮಣಿ ಭಾಳ ದೊಡ್ಡದು. ಮನ್ಯಾಗ ಆದ ಅನುಭವ ಗೊತ್ತಾಗ್ಬೇಕು ಅವನಿಗೆ. ಯಾಕಂದ್ರೆ ಅಪ್ಪ ಹಳಿ ಅಂಗಿ, ಹಳಿ ದೋತರ, ಹಳಿ ಟೆಪ್ಪಿಗೆ ಹಾಕೊಂಡು ಅಡ್ಡಾಡೋದು ಕಣ್ಣಾರೆ ನೋಡ್ಬೇಕವ. ಅಪ್ಪ ಕಾಲ ನಿಲ್ದ ಇನ್ನೊಬ್ಬರಲ್ಲಿ ಕೂಲಿ ಹೋಗೋದು ನೋಡ್ಬೇಕ ನಿಮ್ಮ ಮಗ. ನೀನು ದಿವಸ ಹೊತ್ತೊಂಟ್ರ ಇನ್ನೊಬ್ಬರಲ್ಲಿ ಕೂಲಿ ಹೋಗುವುದು, ಅಥವಾ ನಿಮ್ಮ ಹೊಲದಾಗ ಹೋಗಿ ಆಳುಗೂಡ ದುಡಿಯುವುದು, ಅಥವಾ ನಿಮ್ಮ ಮನ್ಯಾಗ ಆಳಿನಗತ್ತೆ ನೀ ಕೆಲಸ ಮಾಡುದು, ಅವಾಗೆಲ್ಲ ಗೊತ್ತಾಗ್ಬೇಕು ಮಗ್ಗ. ಅಲ್ಲಿ ಏನೂ ಗೊತ್ತಿಲ್ಲ ಅವಾಗ. ಅಲ್ಲಿ ಹೆಂಗಂತಂದ್ರೆ ಗಂಟೆ ಹೊಡಿತು ಅಂದ್ರೆ ಬಂದು ಟೇಬಲ್ ಮೇಲೆ ಕುಂಡಿರ್ತಾನವ. ಚಪಾತಿ ಬರ್ತದ, ಜಾಮೂನು ಬರ್ತದ, ಇಡ್ಲಿ ಬರ್ತದ, ಆನಂತರ
ಎಲ್ಲ ಬರ್ತದ. ಅವ ಮನಿಗೆ ಬಂದ ಕೂಡಲೇ 4 ದಿವಸ ನೋಡಿರ್ಬೇಕಾರೆ ಮನ್ಯಾಗ ಅವನದು ಹೆಂಗಿರ್ತದ. ಏನೂ ಮಾಡಂಗಿಲ್ಲ ಅವ್ ನಿಮ್ಮ ಮನ್ಯಾಗ, ಯಾಕಂದ್ರೆ ಅಲ್ಲಿಯೂ ಏನೂ ಮಾಡಿರಂಗಿಲ್ಲ ಅವ. ಬಂದು ಸೋಮ ಟೈಮ್ಗೆ ಯವ ಏನು ಮಾಡಿ ಊಟಕ್ಕೆ ರೊಟ್ಟಿ ಮಾಡೀನಿ, ನಿನ್ನೆಯೂ ಅದನ್ನ ಮಾಡಿದ್ಲೆ. ಮತ್ತೆ ಯಾಕೆ ಅಲ್ಲಿ ಹಾಸ್ಟೆಲ್ದಾಗ ವೆರೈಟಿ ಕೊಡ್ತಾರ. ಅಲ್ಲಿ ನಾಷ್ಟಾ ಬೇರೆ, ಊಟ ಬೇರೆ, ಮಧ್ಯಾಹ್ನ ಬೇರೆ, ಸಂಜೆಗೆ ಬೇರೆ, ಆನಂತರ 5 ಗಂಟೆಗೆ ಸ್ನ್ಯಾಕ್ಸ್ ಬೇರೆ ಅಲ್ಲೆಲ್ಲ ಕೊಟ್ಟಿರ್ತಾರ್ರಿ. ಮತ್ತು ನೀವು ಇಲ್ಲೆಲ್ಲ ಮನ್ಯಾಗ ನಿನ್ನೆ ರೊಟ್ಟಿ ಅದ ತಮ್ಮ ಆಗಂಗಿಲ್ಲ ನಮಗ. ಅದು ಬಿಡ್ರಿ, ಚಪಾತಿ ಮಾಡಿದ್ರು ಕೂಡ ಬೇರೆ ಪಲ್ಯ ಮಾಡಿದ್ರೆ ಉಣ್ಣಂಗಿಲ್ಲವ. ಯಾವ ನಿನಗೆ ಬುದ್ಧಿ ಹೇಳ್ತಿಲ್ಲತ್ತ. ನಾವು ಚಪಾತಿ ಮಾಡಿದಂದ್ರೆ ಅದಕ್ಕೆ ಕಾಂಬಿನೇಷನ್ ಆಗುವಂಗ ಪಲ್ಯ ಮಾಡ್ಬೇಕತ್ತ ನಾವು. ಯಾಕಂದ್ರೆ ಹಾಸ್ಟೆಲ್ ಮಹಿಮಾ ಅಲ್ಲಿ ಅವರೆಲ್ಲ ಕಾಂಬಿನೇಷನ್ ಮಾಡಿರ್ತಾರೆ. ನಮ್ಮ ಮನ್ಯಾಗ ನಡೆಯಂಗಿಲ್ರಿ, ಅದು ನಮ್ಮ ಮನ್ಯಾಗ ಹೊಂದಾಣಿಕೆ ಆಗಂಗಿಲ್ಲ. ಆ ರೀತಿಯೊಳಗ ಮಗ ಮಗಳು ನಾವು ಅನುಭವಿಸುವ ಕಷ್ಟವನ್ನು ಕಣ್ಣಾರೆ ನೋಡ್ಬೇಕವ. ನೋಡಿದ್ರ ಅವನಿಗೇನಾಗ್ತದ ಅಂತಂದ್ರ ಎಲ್ಲ ಅನುಭವ ಆಗ್ತದ. ಅರೇ ನಮ್ಮಪ್ಪ ಹೊಲದಾಗಿಟ್ಟು ದುಡಿತಾನಲ್ಲ, ಹಿಂಗೆ ದುಡಿತಾನಲ್ಲ ಅಂತ ಅನುಭವ ಅವಂಗ. ಒಬ್ಬ ಧಾರವಾಡ ಅಥವಾ ಬೆಂಗಳೂರು ಅಂತ ದೊಡ್ಡ ಸಿಟಿಯೊಳಗೆ MBBS ಮಾಡಿದ್ದ. ಅಪ್ಪ ಕೂಲಿ ಮಾಡಿ 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 ದುಡಿದು ಅವನ MBBSಕ್ಕೆ ಹಚ್ಚಿ ಅವ ಅಲ್ಲಿ ಕಲಿತಿದ್ದ. ಇಲ್ಲಿ ಅಪ್ಪ ಹೊಲದಾಗ ದುಡಿತಿದ್ದ. ಅವನಿಗೆ ಏನು ಬೇಕು ಎಲ್ಲ ಕೊಡಿಸ್ತಿದ್ದ. ತಾ ಮಾತ್ರ ಹರಕಂಗಿ ಹರಕು ದೋತರ ಚಪ್ಪಲಿ ಇದ್ರೆ ಇರ್ಲಿ, ಬಿಸಿಲಾಗ ಮಳ್ಯಾಗ ಹಂಗ ಅಡ್ಡಾಡ್ತಿದ್ದ. ಅಪ್ಪ ಮಗ ಶಾಣೆ ಆಗಲ್ಲ ಅಂತ ತಿಳ್ಕೊಂಡು ಕಳಿಸ್ತಿದ್ದ. ಒಂದಿನ ಪಾಪ ದುಡಿದು ದನದ ಬಂದ ಮಲ್ಕೊಂಡಿದ್ದ. ಎಲ್ಲಿ ಮಲ್ಕೊಂಡಿದ್ದ ಅಂದ್ರೆ ಈಗ ನಿಮ್ಮ ಪಡಿಸೆಲ್ ಇರ್ತಾವಲ್ರಿ, ಪಡಿಸೆಲ್ಯಾಗ ಬಂದು ಏನು ಹಾಸಿಗೆ ಬೇಕಾಗಿಲ್ಲ, ತೆಲಿಬಿಂಗಿ ನಿದ್ದೆ ಮಾಡಕ್ಕೆ ಏನು ಬೇಕ್ರಿ? ನಿದ್ದೆ ಮಾಡಕ್ಕೆ ಏನು ಬೇಕ್ರಿ? ಏನ್ರಿ ಸ್ವಾಮಿ ಹಿಂಗಂದ್ರೆ ಏನು ಹೇಳ್ಬೇಕು ನಾವು? ನಿದ್ದೆ ಮಾಡಕ್ಕೆ ಏನು ಬೇಕಂದ್ರೆ ಏನು ಅಂದರೆ ಕೆಲವೊಬ್ರಿಗೇನು ಗಾದಿ ಬೇಕು, ಕಾಟ ಬೇಕು, ಆನಂತರ ಚಲೋ ಬ್ಲ್ಯಾಂಕೆಟ್ ಬೇಕು, ಚಲೋ ತೆಲಿವಿಂಗ್ ಬೇಕು. ಇದೆಲ್ಲ ನಿದ್ದೆ ಮಾಡಕ್ಕೆ ಬೇಕಂತೀರಿ. ಇದು ನಿದ್ದೆ ಮಾಡಕ್ಕೆ ಇದು ಕೊಳೆಮಿಲ್ರಿ, ಬರೀ ಇದು ಹುಳ್ಳಾಡ ಕಟ್ಟ ಕೊಳೆಮಿ. ಇದು ನಿದ್ದೆ ಮಾಡಕ್ಕೆ ಏನು ಕೊಳೆಮಿ ಅಂದ್ರೆ ದನು ಕೊಳೆಮಿ ನೋಡ್ರಿ. ನಿದ್ದೆ ಮಾಡಕ್ಕೆ ಯಾವಾಗ ದನು ಆಗ್ಯದ ಅವ ಎಲ್ಲಿ ಬೇಕಾದಲ್ಲಿ ಬಿದ್ದರೂ ನಿದ್ದೆ ಹತ್ತದ ಅವಂಗ. ಯಾವಾಗ ದನು ಆಗಿಲ್ಲ ಅವ ಕಾಟದ ಮ್ಯಾಗ ಮಕ್ಕೊಂಡ್ರೆ ಸೋಮ್ ಉಳ್ಳಾಡೋದಟ್ಟ ನಿದ್ದೆ ಬರಂಗಿಲ್ಲ. ರೈತರು ನೋಡಿರ್ಬೇಕಾರ, ನಮ್ಮ 2 ಊರೊಳಗೆ ಇಲ್ಲಿ ದುಡ್ದಂಥ ರೈತರು ಅವ್ರ ಹೊಲದಾಗ ಒಂದಲ್ದ 2 ಆಳಿಂದ ಅಗದ ಮಾಡಿ ಬಂದ್ರು ಅಂತಂದ್ರೆ ಅಲ್ಲೇ ಪಡಿಸಲಾಗ ಮಕ್ಕೊಂಡ ಬಿಡ್ತಾರ ಅವ್ರು. ನೀವು ಬರ್ರಿ ಹಾಶನ್ ಬರ್ರಿ ಅಂದ್ರು ನಿದ್ದೆ ಬಂದದೀಗ, ನಿದ್ದೆ ಹತ್ತದೀಗ, ಮಲ್ಕೊಂಡನೀಗವ. ನೀ ಎಬ್ಸಿದ್ರು ಹೇಳಂಗಿಲ್ಲ. ನೋಡ್ರಿ, ನಿದ್ದೆ ಬರ್ಬೇಕಾದ್ರೆ ದನು ಇದ್ದರೆ ನಿದ್ದೆ ಬರ್ತದೆ, ದನು ಇರಲಿಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ. ಅದಕ್ಕೆ ಈ ದೊಡ್ಡ ಆಫೀಸರ್ಗಳು ಯಾಕೆ ಓಡಾಡ್ತಾವ್ರಿ ರೋಡ್ ಹಿಡಿದ ನೋಡ್ರಿಲ್ಲ, ಟಾಕ್ 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 ಕುದುರೆಗತ್ತೆ ಓಡಾಡ್ದ. ಯಾಕ್ರಿ ಹಿಂಗೆ ವಾಕಿಂಗ್ ಅತ್ತಾರ ಅವ್ರು. ವಾಕಿಂಗ್ ಅಂದ್ರೆ ದನು ಆಗ್ಬೇಕಲ್ರಿ, ಸುಮ್ಮನೆ ನಿದ್ದೆ ಬರಂಗಿಲ್ರಿ. ಅದು ದನು ಆಗ್ಬೇಕ, ಶರೀರ ದನು ಅಂತಂದ್ರೆ ಆರಾಮ್ ನಿದ್ದೆ ಬರ್ತದೆ. ಅದಕ್ಕೆ ಅವರು ದೊಡ್ಡ ಸಾಹುಕಾರಗಳ ಮನ್ಯಾಗ, ದೊಡ್ಡ ಸಾಹೇಬರುಗಳ ಮನ್ಯಾಗ ನೋಡ್ಬೇಕ್ರಿ, ದೊಡ್ಡ ಮಷೀನ್ ಇರ್ತಾವ. ಅವು ಎದ್ರ ಮಷೀನ್ ಅಂದ್ರೆ ಓಡಾಡು ಮಷೀನ, ಉಳ್ಳಾಡು ಮಷೀನ, ಇದನ್ನೆಲ್ಲ ಮಾಡಿ ನಿದ್ದೆ ತಗೋಬೇಕ್ರಿ. ಇಂಥ ಪರಿಸ್ಥಿತಿ ಸಾಹುಕಾರಗಳದು. ಮತ್ತು ನಮ್ಮ ದೃಷ್ಟಿಯೊಳಗೆ ನಾವು ಸಾಹುಕಾರ ಅಂತ ಯಾರಿಗಂತೀವಂದ್ರೆ, ನೀವು ಸಾಹುಕಾರ ಅಂತ ಯಾರಿಗಂತೀರಿ? ಇಂಗಳಿಗಾಗ ಎಡಳಗ ಭಾಳ ದೊಡ್ಡ ಸಾಹುಕಾರ ಅದಾರ. ಸಾಹುಕಾರ ಅಂತ ಯಾರಿಗಂತಾರೆ ಅಂದ್ರೆ ಯಾರು ದೊಡ್ಡ ಮಣಿ ಅದಾವ, ಯಾರ ಮನೆ ಮುಂದೆ ದೊಡ್ಡ ಕಾರ್ಗಡೆ ಅದಾವ, JCB ಅದಾವ, ಟ್ರಕ್ ಅದಾವ, ಆನಂತರ ಕಿಲೋ ಗಂಟ್ಲೆ ಬಂಗಾರ ಅದ, ಕೋಟಿ ಗಂಟ್ಲೆ ರೊಕ್ಕ ಅದ, ಅವ್ರಿಗೆ ನಾವು ದೊಡ್ಡ ಸಾಹುಕಾರ ಅಂತೀವ್ರಿ ಅಂತ ನೀವಂತೀರಿ. ನಾವು ಅವ್ರಿಗೆ ಸಾಹುಕಾರ ಅನ್ನಂಗಿಲ್ರಿ. ನಾ ಸಾಹುಕಾರ ಅಂತ ಯಾರಿಗಂತನಂದ್ರ ಮಕ್ಕೊಂಡು ಕೂಡಲೇ ಯಾವಾಗ ನಿದ್ದೆ ಹತ್ತತ್ಲ ಅವ್ ದೊಡ್ಡ ಸಾಹುಕಾರ ನೋಡ್ರಿ. ಒಟ್ಟ ಮಲ್ಕೊಂಡು ಕೂಡಲೇ ನಿದ್ದೆ ಹತ್ತಬೇಕು, ಅವ್ ದೊಡ್ಡ ಸಾಹುಕಾರ. ಹೌದಿಲ್ರಿ? ಮತ್ತೆ ಎಲ್ಲ ಅನುಕೂಲ ಐತ್ರಿ. ನಿದ್ದಿನ ಇಲ್ಲ, ಕಣ್ಣು ಹಿಂಗೆ ಮಾಡ್ಕೊಂಡು ಕೂತ್ರ ತಗೊಂಡು ಏನು ಮಾಡಿದ್ರಿ? 2 ದಿವ್ಸ ಕೊಂಡ್ರೆ ಅವ್ನಿಗೆ ಕಣ್ಣು ಪುಳಗಿಸ್ಕೋತ ಆರಾಮ ತಪ್ಪಿ ಲಗುಟ ಸಾಯ್ತದ್ರಿ. ಯಾರು ನಿದ್ದೆ ಮಾಡಂಗಿಲ್ಲ ಅವ್ರು ಭಾಳ ದಿವ್ಸ ಉಳಿಯಂಗಿಲ್ಲ. ನಿದ್ದೆ ಬೇಕು ಮನುಷ್ಯನಿಗೆ ಮೊದಲ. ಸಾಹುಕಾರ ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಮಲ್ಕೊಂಡು ಕೂಡಲೇ ಗೊರ್ರ ನಿದ್ದೆ ಹತ್ತದಲ್ಲ ಅವ್ನು ದೊಡ್ಡ ಸಾಹುಕಾರ ನೋಡ್ರಿ. ಅವ್ನು ದೊಡ್ಡ ಸಾಹುಕಾರ. ನಿದ್ದೆ ಮಾಡೋದು ಕಲಿಬೇಕು, ಅದ ನಿಜವಾದ ಕಾರಣ. ಹಂಗೇನಪ್ಪ ಅಂತಂದ್ರೆ ಒಬ್ಬ ನಮ್ಮ ರೈತ ಪಡಸೆಲ್ಯಾಗ ಬಂದು ಮಕ್ಕೊಂಡಿದ್ರಿ, ಏನು ತೆಲಿಬಿಂಗಿಲ್ಲ, ಏನು ಹಾಸಿಗಿಲ್ಲ, ಉದ್ದಕ್ಕೆ ಮಕ್ಕೊಂಡಿದ್ದ. ಇದ ಕೈ ಹಿಂಗೆ ತೆಲಿಬಿಂಗ್ ಇಟ್ಕೊಂಡು ಮಕ್ಕೊಂಡಿದ್ದ, ನಿದ್ದಿನ ಹತ್ತಿ ಬಿಟ್ಟಿತ್ತಲ್ಲಿ. ಅವನ ಮಗ ಬಂದ್ರಿ, MBBS ಏನು ಓದಕ್ಕೆ ಇಟ್ಟಿದ್ದಲ್ಲ ಮಗ ಬಂದ.
ಇವ ಎಲ್ಲಿ ಮಕ್ಕೊಂಡಿದ್ರೆ ತೊಲಬಾಗಲು ಇದ್ರಿಗೆ ಮಕ್ಕೊಂಡಿದ್ದೀವಿ ಪಾಪ. ಅಪ್ಪ ಬಂದ ಒಂದೊಂದು ಹಂಗೆ ಬಿದ್ದಿರ್ತಾವ ನೋಡ್ರಿ ನಮ್ಮ ಮಂದಿ. ಒಂದೊಂದು ದುಡಿದು ಬಂದು ಬಿದ್ದಿರ್ತಾವ, ಒಂದೊಂದು ಕುಡಿದು ಬಂದು ಬಿದ್ದಿರ್ತಾವ. ಮನ್ಯಾಗ ಹಂಗೂ ಇರ್ತದ್ರಿ ಹೆಗ್ಬಾಬನಿಗೆ. ಒಂದೊಂದು ಕುಡಿದು ಬಂದು ಬಿದ್ದಿರ್ತಾವ ಮನ್ಯಾಗ, ಒಂದೊಂದು ದುಡಿದು ಬಂದು ಬಿದ್ದಿರ್ತಾವ. ಆದ್ರೆ ದುಡಿದು ಬಂದು ಏನು ಮಾಡ್ಕೊಂಡಿರ್ತಾರಲ್ಲ ಅದು ಬೇರೆ, ಅದು ಯೋಗ್ಯ. ಆಗ ಹೆಂಡತಿ ಏನು ಮಾಡ್ತಾಳಂದ್ರೆ ದುಡಿದು ಬಂದು ಮಕ್ಕೊಂಡಿದ್ದಂದ್ರೆ ನೀ ಹಿಂಗೇನು ಮಕ್ಕೊಂಡಿರ್ತಿರಲ್ಲ ಹಗಾರ್ಕ ನಿನ್ನ ಕೈ ತೆಗೆದು ಹೆಂಡತಿ ತೆಲಿಬಿಂಗ್ ಇಡ್ತಾಳೆ ಕೆಳಗೆ. ಈ ತೆಲಿಬಿಂಗ್ ತಗೋರಿ. ಆ ನಂತರ ಹಗಾರ್ಕ ಬಂದು ತಂಡಿತ್ತಂದ್ರೆ ಏನಾರ ಹಿಂಗೆ ಮ್ಯಾಲ ಹೊಸ್ತಾಳೆ ಹೆಂಡತಿ. ಮತ್ತೆ ಭಾಳ ಕಾವಿತ್ತಂದ್ರೆ ಹಗಾರ್ಕ ತಂದು ನಿನಗೆ ಪ್ಯಾನ್ ಹಚ್ತಾಳೆ. ಏನು ದುಡಿದು ಬಂದು ಮಲ್ಕೊಂಡಿದ್ದೆ ಅಂದ್ರ, ಮತ್ತಿನ್ನು ಕುಡಿದು ಬಂದು ಮಲ್ಕೊಂಡಿದ್ದಂದ್ರೆ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರನ್ರಿ. ಇದ್ದದ್ದು ತೆಲಿವಿಂಗಿ ತೆಗೆದು ಪ್ಯಾನ್ ಆರಿಸಿ, ತಂಡಿತ್ತಂದ್ರೆ ಹೊಚ್ಚಿದ್ದು ತೆಗೆದು, ಸಾಧ್ಯ ಆದ್ರೆ ಮ್ಯಾಲ ಒಂದು ಕೊಡ ನೀರು ಸುರಿವಿ. ಅವು ಬೇರೆ ಬೇರೆ ಇರ್ತಾವ್ರಿ, ಹಿಂಗಿರ್ತಾವ. ರೈತ ದುಡಿದು ಬಂದು ಮಲ್ಕೊಂಡಿದ್ದ, ಅವನ ಮಗ ಬಂದ ತಲೆಬಾಗಲ ಕಡೆ ಹಿಂಗ ಎರಡು ಅಂಗಾಲು ಮಾಡಿದ್ದವ. ಹಿಂಗೆ ಹಿಂಗೆ ಕೈ ಇಟ್ಕೊಂಡಿದ್ದಾರೆ, ಉದ್ದಕ್ಕೆ ಮಾಡ್ಕೊಂಡಿದ್ದ, ಮಲ್ಕಾಲಿಟ್ಟು ಹಿಂಗೆ ಎರಡು ಅಂಗಾಲ ಹಿಂಗೆ ಹೊರಗೆ ಮಾಡ್ಕೊಂಡು ಎದುರಿಗೆ ಕಾಣ್ತಿದ್ದವು ಅಂಗಾಲ. ಅವನು ಮಗ ಬಂದ MBBS ಡಾಕ್ಟರ್ ಓದ್ತಿದ್ದಲ್ಲ, ಮಗ ಬಂದ ಎದುರಿಗೆ ಬಾಗಲ್ದಾಗ ಬರ್ಗುಡ್ದ ಎರಡು ಅಂಗಾಲ ಕಂಡು ಅವಂಗ. ಅಂಗಾಲ ಹೆಂಗಿದ್ವು ಅಂದ್ರೆ ನಿಮ್ಗೆ ಹೇಳ್ತಿರ್ರಿ, ಕೆಟ್ಟ ಹೊಲಸಾಗಿದ್ವು ಅವು, ಮನಗಂಡ ಹೊಲಸಾಗಿದ್ವು ಅಂಗಾಲ. ಎಷ್ಟು ಹೊಲಸಾಗಿದ್ದು ಅಂದ್ರೆ ಪೂರ್ತಿ ಅವು ಕಾಲಿನ ಗತೆ ಕಾಣ್ತಿದ್ದಿಲ್ಲ, ಅಷ್ಟು ಹೊಲಸಾಗಿದ್ದು. ಮಣ್ಣು ಹತ್ತಿತ್ತು, ಇಟ್ಟಿಟ್ಟುದ್ದು ಉಗುರು ಬಂದಿದ್ದು, ಉಗುರು ತಕ್ಕೊಳಕ್ ಸೋಡಿದ್ದಿಲ್ಲ ಪಾಪ ಅವಂಗ, ಅಷ್ಟು ದುಡಿತಿದ್ದ. ಆ ನಂತರ ಕೆಟ್ಟ ಕಾಲು ಹೊಲಸಾಗಿದ್ದು, ಹೊಲಸಾಗಿ ಕಾಲೆಲ್ಲ ದಂಡಿ 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 ಸೀಳಿದ್ದು ರೀ ಮನಗಂಡ. ನಮ್ಮ ರೈತರ ಕಾಲು ಸೀಳಿರ್ತಾವ ನೋಡ್ರಿ. ಯಾಕಂದ್ರೆ 24 ತಾಸು ನೀರಾಗಿರ್ತಾರ, ನೀರಾಗಿದ್ದುಕೊಂಡು ಅವ್ರು ಏನು ಮಾಡ್ತಿರ್ತಾರಂದ್ರೆ ದುಡಿತಿರ್ತಾರಲ್ಲ, ಕಾಲು ಸೀಳಿದ್ದು ಅವು ಹಂಗ ಇಟ್ಕೊಂಡು ಮಕ್ಕೊಂಡಿದ್ದ. ಅವ ಮಗ ಬಂದ ಒಳಗೆ ಬಂದು ನೋಡಿದ, ಏನಂದ ನೋಡ್ದ ಅಂತಂದ್ರೆ, ಅರೆ ಯಾರು ಮಕ್ಕೊಂಡವ್ರು ನಮ್ಮ ಮನ್ಯಾಗ, ಯಾರು ಮಕ್ಕೊಂಡಾರ, ಕಾಲು ಹಿಂಗ್ಯಾಕಾಗ್ಯಾವ ಇವು, ಯಾರು ಕಾಲು ಇವು ಅಂತ ಬಂದು ನೋಡ್ತಾನ. ಅಪ್ಪ ಮಲ್ಕೊಂಡಾನ. ಅವಂದ ನಮ್ಮ ಅಪ್ಪನ ಕಾಲು ಹಿಂಗ್ಯಾಕಾಗ್ಯಾವ, ಇಟ್ಟ್ಯಾಕ ಸೀಳ್ಯಾವ, ಇಟ್ಟ್ಯಾಕ ಒಡೆದಾವ, ಇಟ್ಟ್ಯಾಕ ಹೊಲಸಾಗ್ಯಾವ, ಏನಾಗ್ಯಾವ ಅಂತ ಹಿಂಗ ಬಂದು ಅಪ್ಪನ ತೆಕ್ಕ ಕುಂಡ್ರು ಗುಡ್ದ. ಅಪ್ಪ ಎದ್ದ, ಹೇಳಪ್ಪ ಅಂತೇಳಿ. ಯಾವಾಗ ಬಂದೇವಪ್ಪ, ಯಾವಾಗ ಬಂದೇವ್ ಮಗನ ಅಂತ ಅಪ್ಪ ಕೇಳಾಕತ್ತಿದ. ಯಪ್ಪ ನಾ ಈಗ ಬಂದನಿ, ಕರೆ ನಿನ್ನ ಕಾಲು ಹಿಂಗ್ಯಾಕಾಗ್ಯಾವ ಇವು, ಎಷ್ಟು ಹೊಲಸಾಗ್ಯಾವ, ಎಷ್ಟು ಸೀಳ್ಯಾವ, ಎಷ್ಟು ಒಡೆದವ, ಎಷ್ಟು ಹೊಲಸಾಗ್ಯಾವ ನಿನ್ನ ಕಾಲ, ಒಂದು ಈಟರ ನಿನಗೆ ಖಬರ್ ಅದ ಇಲ್ಲ, ನೋಡಿ ಕಾಲು ಹೆಂಗಾಗ್ಯಾವ, ಎಷ್ಟು ಹೊಲಸಾಗ್ಯಾವ ಅಂತ ತಿಳ್ಕೊಂಡ. ಆ ನಂತರ ತಣ್ಣು ಕಾಲ್ಚೀಲ ಹಾಕೊಂಡಿದ್ರಿ, ದೊಡ್ಡ ದೊಡ್ಡ ಬೂಟ. ಆ ನಂತರ ಬೂಟ್ ಹಾಕೊಳ್ಳೋಕ್ಕಿಂತ ಮೊದಲು ಕಾಲ್ಚೀಲ ಹಾಕೊಂಡಿದ್ದ. ಅವ ಎಲ್ಲಿ ಬೆಂಗಳೂರಾಗಿದ್ದಾಗ MBBS ಏನು ಓದ್ತಿದ್ದಲ್ಲ, ಬೆಂಗಳೂರಾಗಿದ್ದಾಗ ದಿವಸ 45 ರೂಪಾಯಿದ್ದು ಒಂದು ಮೈಸೂರು ಸ್ಯಾಂಡಲ್ ಸಾಬನ ಬರೀ ಅಂಗಾಲಿಗೆ ಹಚ್ಚಿ ತೊಳಿತಿದ್ದವ. ಯಾರ್ರೀ ಮಗ, ಬರೀ ಅಂಗಾಲಿಗೆನ ಮೈಸೂರು ಸ್ಯಾಂಡಲ್ ಹಚ್ತಿದ್ದವ. ಅವ್ರ ಅಪ್ಪನ ಮೋತಿಗೆ ಸಾಬನಿಲ್ರಿ ಪಾಪ, ಅವ್ರ ಅಪ್ಪನ ಮೋತಿಗೆ ಸಾಬಣಿಲ್ಲ. ಹಂಗ ಅಂಗಾಲಿಗೆ ಹಚ್ಚಿ ಅವ ಸ್ವಚ್ಛ ಮಾಡ್ತಿದ್ದ. ಇಲ್ಲಿ ಕಾಲ್ಚೀಲ್ ತೆಗೆದು ಹೇಳ್ದ, ಏನ್ ಹೇಳ್ದ ಅಂತಂದ್ರೆ, ನೋಡಿಯಪ್ಪ ನನ್ನ ಕಾಲು ಹೆಂಗದಾವ್ ನೋಡು, ನಿನ್ನ ಕಾಲು ಹೆಂಗದಾವ್ ನೋಡು ಅಂತಾನ. ಯಾರಿಗೆ? ಅಪ್ಪನಿಗೆ. ಮಗ ಏನಂತಾನಂತಂದ್ರೆ, ನನ್ನ ಕಾಲು ಹೆಂಗದಾವ, ನಿನ್ನ ಕಾಲು ಹೆಂಗದಾವ ನೋಡಂತಂದಾಗ ಅಪ್ಪ ಮಗನ ಕಾಲು ನೋಡಿದ. ಹೆಂಗಿದ್ದು ಅಂತಂದ್ರೆ ಬೆಳ್ಳಗರಿ. ಯಾಕ ಎಲ್ಲಿಯೂ ಅಡ್ಡಾಡವಲ್ಲ, ಕಾಲನಿಲ್ದ ಹೊರಗೆ ಹೋಗವಲ್ಲ. ಆ ನಂತರ ಅವು ಕಾಲು ಸಾಬನ ಹಚ್ಚಿ ತೊಳೆವ. ಹೆಂಗಿದ್ದು ಅಂತಂದ್ರೆ ಬೆಳ್ಳನ ಮಂದಿವು ಗಲ್ಲಿರ್ತಾವಲ್ಲ ಹಂಗಿದ್ದು ಅವನ ಕಾಲು. ನೋಡು ನನ್ನ ಕಾಲು ಹೆಂಗದಾವ್, ನಿನ್ನೂ ಕಾಲು ಹೆಂಗದಾವ್ ನೋಡಂತಂದಾಗ ಆಗ ಅವ್ರ ಅಪ್ಪನ ಮಾತು ಹೇಳಿದ, ಯಪ್ಪ ಮಗನೇ, ನನ್ನ ಕಾಲು ಹಿಂಗ ಆಗ್ಯಾವಂತ ತಿಳ್ಕೊಂಡು ನಿನ್ನ ಕಾಲು ಹಿಂಗದಾವೋ. ನನ್ನ ಕಾಲು ಹಿಂಗ ಹೊಲಸಾಗಿರ್ಲಿಲ್ಲ ಅಂದ್ರೆ ನಿನ್ನ ಕಾಲು ನೋಡಾಕ ಕಾಲ ಇರ್ತಿದ್ದಿಲ್ಲ ಮಗನ. ನನ್ನ ಕಾಲಿಟ್ಟು ಹೊಲಸಾಗ್ಯಾವ, ನನ್ನ ಕಾಲಿಟ್ಟು ಶೀಳ್ಯಾವ, ನನ್ನ ಕಾಲಿಟ್ಟು ಒಡೆದಾವ ಅಂದ್ರೆ ಇದರ ಅರ್ಥ ಏನು? ಕಾಲಟ್ಟು ದುಡ್ದಾವು. ನನ್ನ ಕಾಲ ಅಟ್ಟು ದುಡ್ದಾವಂತ ತಿಳ್ಕೊಂಡು ನಿನ್ನ ಕಾಲ ಸಾಬನ ಕಾಣ್ತಾವ. ಇಲ್ಲ ಅಂದ್ರೆ ಮಗನ ನಿನಗೆ ಅಡ್ಡಾಡಕ ಕಾಲ ಇರ್ತಿದ್ದಿಲ್ಲ ಅಂತ ಅಪ್ಪ ಹೇಳದಂತ. ಆ ರೀತಿಯೊಳಗ ಮಣಿಯೊಳಗ ತಾಯಿಯನ್ನು ಗೌರವಿಸಬೇಕು, ತಂದೆಯನ್ನು ಗೌರವಿಸಬೇಕು. ಕೃಷ್ಣ ಪರಮಾತ್ಮ ಹೆಂಗೆ ಹೇಳಿದಲ್ಲ, ಗಾಂಧಾರಿಯ ಮಕ್ಕಳಿಗೆ ಕಣ್ಣು ಕಟ್ಟುಕೊಂಡು ಆಕೆ ಏನೂ ನೋಡ್ಲಿಕ್ಕೆ ಆಗಲಿಲ್ಲ. ಹಂಗ ಮಕ್ಕಳು ಕೆಟ್ಟು ಹೋದ್ರು ಎಲ್ಲ ಕೌರವರು. ಪಾಂಡವರನ್ನ ಕುಂತಿ
ಕಣ್ಣೊಳಗೆ ಕಣ್ಣಿಟ್ಟು ಹಗಲಿ ರಾತ್ರಿ ನಿದ್ದೆ ಮಾಡಲಾರ್ದ ಅವ್ರನ್ನ ಧರ್ಮದ ದಾರಿಯಲ್ಲಿ ನಡೆಸಿದ್ಲು. ಇತಿಹಾಸದೊಳಗೆ ಪಾಂಡವರ ಕೀರ್ತಿ ಅದು ಪುಣ್ಯಮಯ ಕೀರ್ತಿಯಾಗಿ ಉಳೀತು. ಹಂಗೆ ನಿಮ್ಮ ಮಕ್ಕಳ ಮ್ಯಾಗ ಜವಾಬ್ದಾರಿ ಇರ್ತದ. ನಿಮ್ಮ ಮಕ್ಕಳ ಮ್ಯಾಗ ಒಂದು ಕಣ್ಣಿರ್ಬೇಕು. ಏನು ಮಾಡ್ತಾರ, ಏನು ಇಲ್ಲ, ಏನು ಓದ್ತಾರ, ಎಲ್ಲಿ ಅಡ್ಡಾಡ್ತಾರ, ಯಾವಾಗ ಬರ್ತಾರ, ಇದನ್ನೆಲ್ಲ ನೀವು ಗಮನಿಸಿದ್ರಿ ಅಂತಂದ್ರೆ ಇದರಿಂದ ಭಾಳ ಒಳ್ಳೇದದ. ಇದನ್ನ ನೀವು ಮಾಡಿರಿ ಅಂದ್ರೆ ನಿಮ್ಮ ಮನೆಗೆ ಒಳ್ಳೆಯ ಮಗ ಆಗತಾನ, ದೇಶಕ್ಕೆ ಒಳ್ಳೆಯ ಸುಪುತ್ರ ಆಗತಾನ. ಇಲ್ಲ ಅಂದ್ರೆ ವೀರಪ್ಪನಂತ ಆದ್ರೆ ತಗೊಂಡು ಏನು ಮಾಡು, ವೀರಪ್ಪನಂತ ಡಕಾಯಿತ ಆದ್ರೆ ತಗೊಂಡು ಏನು ಮಾಡು. ನಿಮ್ಮ ಮನೆಗೂ ಕಂಟಕ, ಇಡೀ ನಾಡಿಗೂ ಕಂಟಕ ಅದ. ನೀವು ಆಸ್ತಿ ಗಳಿಸೋಕ್ಕಿಂತಲೂ ಇದ್ದ ಮಗನ ದೊಡ್ಡ ಆಸ್ತಿಯನ್ನಾಗಿ ದೇಶಕ್ಕೆ ಕೊಟ್ಟು ಬಿಟ್ರೆ ಅಂದ್ರೆ ನಿಮ್ಮಂಥ ಪುಣ್ಯವಂತರೇ ಜಗತ್ತಿನೊಳಗೆ ಯಾರೂ ಇಲ್ಲ. ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರ ರೀತಿಯೊಳಗೆ ಪಾಂಡವರನ್ನ ತಾಯಿ ಹೆಂಗೆ ಬೆಳೆಸಿದ್ಲೋ ಆ ರೀತಿಯೊಳಗೆ ಬೆಳೆಸೋಣ ಅಂತ ಹೇಳಿ, ವಿಶೇಷವಾಗಿ ಸಮಯ ಆಗಿರೋದರಿಂದ ಇವತ್ತು ಸ್ವಲ್ಪ ಮಳೆ ಆಗಿರೋದರಿಂದ ಅಲ್ಲಿಯ ವೇದಿಕೆಯನ್ನು ಪೂಜ್ಯ ಅಪ್ಪಾಜಿಯವರು ಇಲ್ಲೇ ವ್ಯವಸ್ಥೆಯನ್ನು ಮಾಡಿ ತಮ್ಮೆಲ್ಲರಿಗೆ ಅನುಕೂಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ನಾಳೆ ಈ ವಾತಾವರಣ ಪರಕ್ಕಾಗಿ ಮತ್ತು ಮಳೆಯ ವಾತಾವರಣ ಇರಲಿಲ್ಲ ಅಂದರೆ ನಾಳೆ ಮತ್ತೆ ಅಲ್ಲೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂಥೇಳಿ 2 ಮಾತುಗಳಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ.